ಪ್ರಿಯ ವೀಕ್ಷಕರೇ, ಇದು ಹಳ್ಳಿ ರೈತರ ಮಾತುಕತೆ ಭಾಗ 7. ಭಾಗ 5, 6 ನೋಡಿದ ಮೇಲೆ ಈ ವಿಡಿಯೋನ ನೋಡಿ. ದೇವರಾಜಪ್ಪ, ಒಂದು 400 ಅಡಿಗನ ಬೋರ್ ಕೊರೆದವ್ ದೇವರಾಜಪ್ಪ. ಅದಕ್ಕೇನೆ ಒಂದು ಸ್ವಲ್ಪ ತ್ಯಾವ ಸಿಕ್ಕೇತ್ ನೋಡಿ ದೇವರಾಜಪ್ಪ. ನೀನು ಹೇಳ್ದಂಗೆ 450 ಅಡಿಯಾಗಿ ಒಂದು ರವಸು ನೀರು ಕಾಣಿಸ್ಕೊಂತ ಅಂತ ಹೇಳಿದ್ದೆ. ಹಂಗೇನೆ ಒಂದು 400 ಅಡಿಗೆ ತ್ಯಾವ ಕಾಣಿಸ್ಕೊಂತ ಆಯ್ತು ನೋಡಿ ದೇವರಾಜಪ್ಪ. ಹ್ಞೂ ಭೀಮಣ್ಣ, ಒಂದು ರೊಬಟ್ ಇನ್ನೂ ಒಂದು 100 ಅಡಿ ಹಂಗೆ ಕೊರೆದ್ರೆ ಖಂಡಿತ ನೀರು ಆಗ್ತವೆ. ಏನು ಅದಕ್ಕೆ ಬೇಡ, ಸುಮ್ಕಿರು. ನೀರು ಚಂದಾಗೆ ಆಗ್ತೈತಿ. ಹೆಂಗೋ ಇಷ್ಟೊತ್ತು ಧೂಳು ಬರೋದು ಭೀಮಣ್ಣ, ಹೊಸಿ ಹೆಂಗೋ ಧೂಳು ನಿಂತೈತೆ. ಒಂದು ಸ್ವಲ್ಪ ತ್ಯಾವ ಸಿಕ್ಕಿದ್ದಂಗೈತೆ. ಒಂದು ರೊಬಟ್ ಇನ್ನೂ ಒಳಗೆ ಕೊರೆದ್ರೆ ಗೊತ್ತಾಗ್ತೈತೆ ಹೇಳು. ಏನು ತ್ಯಾವ ಸಿಕ್ಕೈತಂದ್ರೆ ನೀರು ಆಗ್ಬೋದೇನೋ. ಒಂದು ರೊಬಟು ನೋಡ ನೀರು ಭೀಮಣ್ಣ, ಏನು ಹೆದರಿಕೆ ಬೇಡ, ಸುಮ್ಕಿರು. ಹೊಸಿ ನೀರು ಚಂದಾಗ ಆಗ್ತವೆ. ಏನು ಮಾಡೋಕ್ಕಾಗುತ್ತೆ ಮೂರ್ತಪ್ಪ, ಹೊಸಿ ಹೆದರಿಕೆ ಬೇಡ ಅಂತ ಹೇಳ್ತೀಯ. ನೀರಿಂದು ಬೋಲ್ ತಾಪತ್ರಯ ಕಣ ಮೂರ್ತಪ್ಪ. ಹೊಸಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇವಾಗ ಈ ಬೋರ್ ಹಾಕಿಸ್ತೀವ್ನಿ. ಹೊಸಿ ಭಯನೂ ಐತೆ ಕಣ ಮೂರ್ತಪ್ಪ. ಹೆಂಗೋ ಸದ್ಯಕ್ಕೆ ನೀರು ಬಿದ್ದರೆ ನನಗೂ ಸಂತೋಷ ಆಗ್ತೈತೆ ನೋಡ್ಲಾ ಮೂರ್ತಪ್ಪ. ಹೂನ್ ಹೇಳು ಭೀಮಣ್ಣ, ಯಾಕೆ ಹೆದರಿಕೆ ಅಂತೀಯ? ಹೊಸಿ ನೀರು ಬೀಳ್ತವೆ, ಸುಮ್ಕಿರು, ಧೈರ್ಯವಾಗಿರು ಭೀಮಣ್ಣ. ನೀರೇನೋ ಆಗ್ತವೆ, ಧೈರ್ಯವಾಗಿರು ಭೀಮಣ್ಣ. ಒಂದು ರೊಬಟ್ ಇನ್ನೂ ಒಂದು 600 ಅಡಿಗೆ ಹೋಗ್ತೈತೆ. 600 ಅಡಿ ಮೇಲೆ ಚಂದಾಗಿ ನೀರು ಆಗ್ತವೆ. ಹೊಸಿ ಧೈರ್ಯವಾಗಿರು. ಏನೂ ಆಗಾಕಿಲ್ಲ, ನೀರು ಆಗ್ತವೆ ಹೇಳು. ಏನು ಮಾಡೋದು ದೇವರಾಜಪ್ಪ? ಯಾಕೆ ಅಂತಂದ್ರೆ ರೈತರಿಗೆ ನೀರಿಂದೇನೆ ಬೋಲ್ ತಾಪತ್ರಯ ಆಗೈತೆ ಕಣಪ್ಪ. ಯಾಕೆ ಅಂತಂದ್ರೆ ಹಿಂದ್ಲ ವರ್ಷ ಮಳೆನೇ ಸರಿಗೆ ನಡೆಸಿಲ್ಲ. ಈ ವರ್ಷ ಏನಾದ್ರೂ ಮಳೆ ಏನಾದ್ರು ಕೈ ಕೊಟ್ರೆ ಅಯ್ಯೋ ನಮ್ಮಂಥ ರೈತರ ಕಷ್ಟ ಯಾರಿಗೂ ಬರೋಕ್ಕಿಲ್ಲ. ಅಂಥ ಕಷ್ಟಗಳು ನಮ್ಮಂಥ ರೈತರಿಗೆ ಬಂದ್ಬಿಡ್ತೈತೆ ನೋಡು. ಈ ವರ್ಷ ಏನಾನ ಮಳೆ ಬರಲಿಲ್ಲ ಅಂತಂದರೆ ಬರೋರೆಲ್ಲ ಹಳ್ಳಿಗಳಾಗಿ ಬೋರ್ಗಳು ಹಾಕಿಸ್ಲೇಬೇಕಾಗುತ್ತೆ. ಅಂಥ ಪರಿಸ್ಥಿತಿ ಬರ್ತೈತೆ ಕಣ್ ದೇವರಾಜಪ್ಪ. ಅದಕ್ಕೇನೆ ವಯಸ್ಸಿ ನನಗೂ ಭಯವಾಗ್ತೈತೆ ಅಷ್ಟೇ. ಈ ಪಟು ಈ ಬೇಸಿಗೆ ನೋಡು, ಒಂದು ರೊಬಟ್ಟು ಹೆಚ್ಚಾಗಿ ನೀರು ಬೇಕು ವಯಸ್ಸಿ, ಅದಕ್ಕೆ ಕಣ ದೇವರಾಜಪ್ಪ. ಹ್ಞೂ ಕಣ್ ಭೀಮಣ್ಣಯ್ಯ, ಒಂದು ರೊಬಟ್ಟು ಈ ಹೋದ ವರ್ಷ ಏನಾನ ಒಂದು ಸ್ವಲ್ಪ ಚಂದಾಕೆ ಮಳೆ ನಡೆಸಿದ್ರಿ. ಈ ವರ್ಷ ಇಂಥ ತಾಪತ್ರಯ ಆಗ್ತಿರ್ಲಿಲ್ಲ ಕಣ್ ಭೀಮಣ್ಣ. ಹೋದ ವರ್ಷ ಮಳೆ ಬಂದಿಲ್ಲದಕ್ಕೆ ಈ ವರ್ಷ ಅವಾಗೆ ಬೋರ್ಗಳಿಗೆ ನೀರೇ ಇಲ್ದಂಗೆ ಆಗ್ತಾಯಿತಿ. ಹೊಸಿ 2 ವರ್ಷದ ಇಂಚೆ ಮಳೆ ಬಂದಂಗೆ ಈ ವರ್ಷನೂ ಬಂದಿದ್ರೆ ಚಂದಕ್ಕಾಗೋದು. ಏನು ಮಾಡ್ತೀಯಾ, ಮಳೆನೇ ಬರಲಿಲ್ಲ. ಇನ್ನು ಏನು 3-4 ತಿಂಗಳು ಬಿಟ್ಟರೆ ಮಳೆಗಾಲನೇ. ಹೊಸಿ ನೋಡ್ಬೇಕಪ್ಪ. ಅವಾಗೇನ ಮಳೆ ಬರಲಿಲ್ಲ ಅಂತ ಅಂದರೆ ಇನ್ನೂ ಕಷ್ಟಕ್ಕೆ ಬರ್ತೈತಿ ರೈತರದ್ದು ಎಲ್ಲರದು. ಹ್ಞೂ ಕಣ ಮೂರ್ತಪ್ಪ, ಈ 2 ವರ್ಷದ ಇಂಚೆ ಆ ಕೆರೆ ಕೋಡಿ ಕಟ್ಟೆಗಳೆಲ್ಲ ಹರ್ಕೊಂಡು ನೀರು ಹರಿಯೋವು. ಅಷ್ಟೊಂದು ಮಳೆ ಬಂದಿತ್ತು ಕಣ ಮೂರ್ತಪ್ಪ. ಹಿಂದ್ಲ ವರ್ಷ ಮಳೆನೇ ಇಲ್ಲದಕ್ಕೆ ಅವಾಗೇ ನೋಡ್ಲಾ ಮೂರ್ತಪ್ಪ. ಇನ್ನೂ ಬೇಸಿಗೆಗಾಲನೇ ಸರಿಗೆ ಬಂದಿಲ್ಲ, ಆಗ್ಲೇ ಬೋರ್ಗಳಾಗ ನೀರಿಲ್ದಂಗೆ ಆಗೋಗ್ಬಿಟ್ಟೈತಿ. ಹೊಸಿ ಈ ವರ್ಷನೂ ಮಳೆ ಬರಲಿಲ್ಲ ಅಂತಂದರೆ ರೈತರ ಕತೆ ಬೋಲ್ ಸಂಕಷ್ಟಕ್ಕೆ ಬರೆದ್ಕೊಂಡ್ಲಾ ಮೂರ್ತಪ್ಪ. ಹ್ಞೂ ಭೀಮಣ್ಣಯ್ಯ, ಹೊಸಿ ಹೋದ ವರ್ಷ ಮಳೆ ಇಲ್ಲದಕ್ಕೆ ಅವಾಗೇನೆ ನೋಡು, ಈ ಬೇಸಿಗೆ ಬರೋಕ್ಕಿಂತ ಮುಂಚೆನೇ ಆ ಬೋರ್ಗಳಾಗೆ ನೀರು ಕಮ್ಮಿ ಆಗ್ತಾ ಇದ್ದಾವೆ. ಯಾಕೆ ಅಂತಂದರೆ ಏನು ರೈತರೆಲ್ಲ ಸುಮಾರು ಬೋರ್ ಹಾಕ್ಸ್ಯಾರೇನು, ಹೊಲ ತುಂಬ ಎಲ್ಲ ಫಸಲುಗಳು ಇಕ್ಕವ್ರೆ. ಅಡಿಕೆ ಗಿಡಗಳಂತೆ, ದಾಳಿಂಬ್ರೆ ಅಂತೆ, ಈ ಟೊಮಾಟೊ ಅಂತೆ, ಈ ಥರ ಎಲ್ಲ ಫಸಲುಗಳನ್ನು ರೈತರೆಲ್ಲ ಇಕ್ಕವ್ರೆ. ಹೊಸ್ದಾಗೆಲ್ಲ ಎಷ್ಟೋ ಬೋರ್ಗಳನ್ನ ಹಾಕ್ಸ್ಯವ್ರೆ ಹಳ್ಳಿಗಳಾಗೆ. ಅದಕ್ಕೇ ನೀರಿಂದು ಇಂಥ ತಾಪತ್ರಯ ಆಗ್ತಿರೋದು. ಹ್ಞೂ ಕಣ ಮೂರ್ತಪ್ಪ, ವಶಿ ಎಲ್ಲ ಹೊಸ್ದಾಗೇನೆ ಸಿಕ್ಕಾಬಟ್ಟೆ ರೈತರು ಬೋರ್ಗಳೆಲ್ಲ ಹಾಕ್ಸಿ ಅಡಿಕೆ ಗಿಡ ಇಕ್ಕವ್ರಿ ವಶಿ. ಅದಕ್ಕೇನೆ ಈ ವರ್ಷ ಅವಾಗೇನೆ ನೀರಿಂದು ತಾಪತ್ರಯ. 1 ವರ್ಷ ಮಳೆ ಬರ್ದಿಲ್ಲದಕ್ಕೆ ಅವಾಗೇನೆ ನೀರಿನ ತಾಪತ್ರಯ ಎಷ್ಟಾಗೈತೆ ನೋಡು. ಹ್ಞೂ ಕಣ್ ಭೀಮಣ್ಣಯ್ಯ, ನಮ್ಮೂರ್ನಾಗಂತೂ ಅಡಿಕೆ ಗಿಡ ಇಕ್ಕವ್ರಿ ಅಂತಂದ್ರೆ ಎಲ್ಲೋಡಿದ್ರು ಅಡಿಕೆ ಗಿಡಗಳೇ. ಕಣ್ಣು ಬಿಟ್ಟರೆ ಸಾಕು, ಬರೀ ಅಡಿಕೆ ಗಿಡಗಳೇ ಕಾಮ್ತವೆ. ಅವೆಲ್ಲ ಹೊಸ್ದಾಗೆಲ್ಲ ಜಮೀನುಗಳಾಕಿ ಬೋರ್ ಹಾಕ್ಸಿ ಅಡಿಕೆಗಳು ಇಕ್ಕವ್ರೆ ಭೀಮಣ್ಣಯ್ಯ. ಹಂಗಾಗಿ ಅಷ್ಟು ನೀರಿನ ತಾಪತ್ರಯ ಆಗ್ತಾಯಿತ್ತು ನೋಡು. ಹೊಸಿ 2 ವರ್ಷದ ಇಂಚೆ ಮಳೆ ಬಂದಂಗೆ ಏನಾನ ಬಂದರೆ ಒಂದು ರೊಬಟ್ಟು ಬೋರ್ಗಳು ತಡ್ತಾ ಬರ್ತವೆ. ಈ ಹೋದಷ್ಟು ನಂಗೇನಾದರೂ ಈ ವರ್ಷ ಏನಾನ ಮಳೆ ಕೈ ಕೊಡ್ತು ಅಂತ ಅಂದರೆ ಇನ್ನೂ ಸಂಕಷ್ಟಕ್ಕೆ ಬರ್ತೈತೆ ನೋಡಪ್ಪ ರೈತರದು. ಈ ವರ್ಷ ಮಳೆ ಬಂದ್ರೇ ರೈತರಿಗೆ ಒಂದಿಷ್ಟು ಅನುಕೂಲ ಆಗ್ತೈತೆ ನೋಡು. ಇಲ್ಲ ಅಂತ ಅಂದರೆ ಇನ್ನೂ ಕಷ್ಟಪಡಬೇಕಾಗುತ್ತೆ ರೈತರು. ದೇವರಾಜಪ್ಪ, ನಿಮ್ಮ ಹಳ್ಳಿಯಾಗೆ ಒಂದೇ ಅಲ್ಲ ದೇವರಾಜಪ್ಪ, ಎಲ್ಲ ಹಳ್ಳಿಯಾಗೂ ಅಷ್ಟೇಯ.
ಒಸಿ ಎಲ್ಲೋಡಿದ್ರು ಅಲ್ಲಿ ಬರೀ ಅಡಿಕೆ ಗಿಡಗಳೇ ಕಾಮ್ತವೆ ಕಣ ದೇವರಾಜಪ್ಪ. ಹ್ಞೂ, ಎಲ್ಲೋದ್ರೂ ಬರೀ ಅಡಿಕೆ ಗಿಡಗಳೇ ಇರೋದು. ಹಂಗಾಗಿ ಒಸಿ ಎಲ್ರಿಗೂ ನೀರಿನ ಅವಶ್ಯಕತೆ ಐತಿ ರೈತರುಗಳಿಗೆ. ಒಸಿ ಮಳೆನೂ ಕೂಡ ಈ ವರ್ಷ ಬರಬೇಕು. ಇಲ್ಲ ಅಂತ ಅಂದರೆ ಅಡಿಕೆ ಗಿಡಗಳೆಲ್ಲ ಏನೇನಾಗ್ತಾವಪ್ಪ, ಏನನ ಈ ವರ್ಷ ಮಳೆ ಬರಲಿಲ್ಲ ಅಂತ ಅಂದರೆ. ಎಲ್ಲ ಕಡೆಗೂ ಅಡಿಕೆ ಗಿಡಗಳೇ ಇಕ್ಕಿರ್ಕೊಂಡು ಭೀಮಣ್ಣಯ್ಯ. ರೈತರು ಯಾವ ಬೆಳೆ ಬೆಳೆಯೋಕೆ ಹೋದ್ರೂ ಈ ಬೆಳೆಗಳೇ ಸರಿ ರೇಟ್ ಸಿಗಾಕಿಲ್ಲ. ಅದಕ್ಕೇ ಇವತ್ತಿನ ದಿನದಾಗೆ ಅಡಿಕೆನೇ ಏಟೋ ಉತ್ತಮ ಅಂತ ಹೇಳಿ ರೈತರೆಲ್ಲರೂ ಅಡಿಕೆ ಗಿಡಗಳೇ ಜಾಸ್ತಿ ಇಕ್ತವ್ರೆ. ಓಶಿ ಅದೂ ಇನ್ನೂ ಏನೇನು ಆಗ್ತೈತಪ್ಪ ಮುಂದೆ. ಸದ್ಯಕ್ಕೀಗ ನೀರಾದರೆ ಸಾಕು, ಅವನು ಹೆಂಗೋ ರೈತರು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾರೆ. ನೀರೇ ಇವಾಗ ಸಂಕಷ್ಟ ಅಂತ ಆದರೆ ನೀರಿಂದು ತುಂಬ ತಾಪತ್ರಯ. ಅದಕ್ಕೆ ಇವಾಗೇ ಆದರೆ ರೈತರುಗಳಿಗೆ ಇನ್ನೇನು ಮಾಡಬೇಕಪ್ಪ ಅಂತ ಅನಿಸುತ್ತೆ. ಒಸಿ ನೀರಿಂದು ತೊಂದರೆಗಳಾದರೆ ಅಡಿಕೆ ಗಿಡ ಹೆಂಗೆ ಬೆಳಿತಾವೆ ಹೇಳು. ಅದಕ್ಕೇ ಒಸಿ ರೈತರಿಗೆ ನೀರಿನ ಅವಶ್ಯಕತೆ ತುಂಬ ಐತೆ. ಅದೇ ಕಣ್ಮೂರ್ತಪ್ಪ. ಒಸಿ ಎಲ್ರಿಗೂ ನೀರಿಂದೆಯಾ ತಾಪತ್ರಯ. ಒಸಿ ನೀರಿದ್ರೆ ಹೆಂಗೋ ಹಂಗೆ ಸುಳಿನಾದ್ರೂ ಉಳಿಸ್ಕೊಂಡು ಹಂಗೆ ಬೆಳೆಸ್ಕೊಂಡು ಹೋಗ್ತಾರೆ ಕಣ ಮೂರ್ತಪ್ಪ. ಒಸಿ ನೀರೇ ಇಲ್ಲ ಅಂತ ಅಂದರೆ ರೈತರು ಏನು ಮಾಡ್ಬೇಕು ಹೇಳಲ್ಲ ಮೂರ್ತಪ್ಪ. ಮತ್ತೆ ಅದಕ್ಕೇನೆ ನೀರಿದ್ರೆ ಹೆಂಗೋ ಸುಳಿನಾದ್ರೂ ಉಳಿಸ್ಕೊಂತಾರೆ ರೈತರು. ಹೇಳು ಭೀಮಣ್ಣಯ್ಯ, ನೀರಿಲ್ಲ ಅಂತ ಅಂದರೆ ಯಾವ ಬೆಳೆನೂ ಬೆಳೆಯೋಕ್ಕಾಗಲ್ಲ, ಯಾವ ಗಿಡ ಗೆಂಟೆನೂ ತ್ವಾಟ್ಕೊಳ್ಳೂ ಯಾರೂ ಉಳಿಸ್ಕೊಂಬಕ್ಕಾಗಲ್ಲ. ಒಸಿ ನೀರು ಎಷ್ಟಿರ್ತೈತೋ ಅಷ್ಟು ರೈತರಿಗೆಲ್ಲ ಒಳ್ಳೇದು ಹೇಳು. ದೇವರಾಜಪ್ಪ, ಹೆಂಗೋ ಒಂದು 450 ಅಡಿಗೆ ಹೋಗೈತೆ ಅನ್ಕೊಂಬಿಷ್ಟೊತ್ತಿಗೆ ಈ ಬೋರ್ ಕೊರಿತಾ ಇರೋದು. ಒಸಿ ಹಂಗೆ ತ್ಯಾವ ಎಲ್ಲ ಕಾಮ್ತಾಯ್ತು ನೋಡು. ಅದಕ್ಕೇನೆ ಇನ್ನೊಂದು 100 ಅಡಿ ಅಂಬ ಒಟ್ಟದ್ಕೆ ಆ ನೀರನ್ನು ಬೀಳ್ತವೇನೋ ಅಲ್ಲ ದೇವರಾಜಪ್ಪ? ಹ್ಞೂ ಕಣ್ ಭೀಮಣ್ಣ, ನನ್ನ ಪ್ರಕಾರ ಒಂದು 600 ಅಡಿ ಒಳಗೇನೆ ನೀರು ಹಾಕಬೇಕು. ಒಸಿ 600 ಅಡಿ ಒಳಗೇನೆ ನೀರು ಹಾಕ್ತಾವೆ ಸುಮ್ಕೂರು. ಇನ್ನೊಂದು 100 ಅಡಿ ಅಂಬ ಅಷ್ಟೊತ್ತಿಗೆ ನೀರು ಬೀಳಬೇಕು. ಒಸಿ ನೋಡೋಣ ಹೆಂಗೋ ತ್ಯಾವ ಸಿಕ್ಕೈತಿ. ಹಂಗೆ ಒಂದು ಸ್ವಲ್ಪ ಬೋರ್ಡ್ರಸ್ ಕಲ್ಲೂ ಸ್ವಲ್ಪ ಬತ್ತಾ ಇದ್ದಾವೆ. ಒಸಿ ಇನ್ನೊಂದು 100 ಅಡಿ ಅಂಬಂಗೆ ಏನಾನ ಕೊರೆದ್ರೆ ನೀರು ಹಾಕ್ತವೆ. ನೋಡೋಣ ನಿಲ್ಲಿಸು ಭೀಮಣ್ಣ. ನಮ್ಮ ಏರಿಯಾದಾಗೆಲ್ಲ ಒಂದು 500 ಅಡಿ ಮೇಲೆ ಹೇಳು ಒಂದು ಒಟ್ಟು ನೀರಾಗೋದು. ಒಸಿ ಆಗ್ತವೆ ಹೇಳು ನೀರು. ಹೆಂಗೋ ಆ ತ್ಯಾವ ಕಾಣಿಸ್ಕೊಂಡೈತಲ್ಲ, ಅದಕ್ಕೇನೆ ನನಗೇನೋ ನಂಬಿಕೆ ಐತೆ ನೀರು ಆಗ್ತಾವಂತ. ಒಸಿ ಇನ್ನೊಂದು 100 ಅಡಿ ಅಮ್ಮಂಗೆ ಕೊರೆದ್ರೆ ನೀರು ಆಗ್ತವೆ ಹೇಳು ಭೀಮಣ್ಣ. ಭೀಮಣ್ಣ, ಒಂದು ರವ್ವಟ್ಟು ನಾನು ಊರಕ್ಕೆ ಹೋಗಿ ಬರಬೇಕು. ಒಸಿ ಊರಕ್ಕೆ ಹೋಗಿ ಬಿರಿನೇ ಬಂದುಬಿಡ್ತೀನಿ ಭೀಮಣ್ಣ. ನೀರು ಬೀಳೋ ಓಟೋದಕ್ಕೆ ನಾನೆಲ್ಲ ಇಲ್ಲಿ ಬತ್ತೀನಿ ಹೇಳು ಭೀಮಣ್ಣ, ಊರಕ್ಕೆ ಹೋಗಿ ಬರ್ತೀನಿ. ಅಲ್ಲ ದೇವರಾಜಪ್ಪ, ಇಷ್ಟೊತ್ತೇ ಇದೆಯಾ? ಇನ್ನೊಂದು ರವ್ವಾಟ್ ಹೊತ್ತಿರೋಕೆ ಏನು ದೇವರಾಜಪ್ಪ? ಇನ್ನೊಂದು 100 ಅಡಿ ಒಳಗೇನೆ ನೀರು ಆಗ್ತವೆ ಅಂತೀಯ. ಒಂದು ರವ್ವಾಟು ಇಲ್ಲೇ ಇದ್ದಿದ್ರೆ ನನಗೂ ಒಂದು ಸ್ವಲ್ಪ ಸಹಾಯ ಆಗತ್ತೆ ದೇವರಾಜಪ್ಪ. ಭೀಮಣ್ಣ, ನಾನು ಇರ್ತಿದ್ದೆ. ಒಂದು ರವ್ವಾಟು ಎತ್ತುಗಳಿಗೆ ಮೇವು ಹಾಕಿಲ್ಲ. ಒಂದು ರವ್ವಾಟು ಎತ್ತುಗಳಿಗೆಲ್ಲ ಮೇವು ಹಾಕಿ ನೀರು ಕುಡಿಸಿ ಬೀರಿನೇ ಬತ್ನೇಳು ಏಟತ್ತು ಹಿಂಗೆ ಹೋಗಿ ಹಂಗೆ ಬತ್ನೇಳು ಭೀಮಣ್ಣ. ಸರಿ ಕಣ ದೇವರಾಜಪ್ಪ, ಬಿರಿನೇ ಹೋಗಿ ಆ ದನ ಕರುಗಳಿಗೆಲ್ಲ ನೀರು ಮೇವು ಹಾಕಿ ಬೇಗನೆ ಬಾ ದೇವರಾಜಪ್ಪ. ನೋಡಿದ್ರಲ್ಲಪ್ಪು ಈ ರೈತರು ನೀರಿಂದು ಏನೆಲ್ಲ ಕಷ್ಟ ಐತಿ ಅಂತ. ಒಸಿ ಹಂಗೇನೆ ನಿಮ್ಮಳ್ಳಿನಾಗೂ ಈ ಥರ ನೀರಿಂದು ಕಷ್ಟ ಇರಬೇಕಲ್ವೇನ್ರಪ್ಪ? ಒಸಿ ಹಂಗೇನೆ ಕೆಳಗಡೆನೂ ಕಾಮೆಂಟ್ ಕೊಡ್ರಪ್ಪು. ನಿಮ್ಮಳ್ಳಿನಾಗೂ ಹಿಂಗೇನಾದ್ರು ಬೋರ್ಗಳಾಗ ನೀರಿಲ್ಲ ಅಂತಂದ್ರಿ. ಒಸಿ ಇದು ಹಳ್ಳಿ ಜಾಣಾರು ಅಂತ ಚಾನಲ್ ಕಂಡ್ರಪ್ಪು. ಒಸಿ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ರಪ್ಪು. ಜೊತೆಗೆ ಇದು ಹಳ್ಳಿ ರೈತರ ಮಾತುಕತೆ ಕಂಡ್ರಪ್ಪ. ಭಾಗ 7 ಹಂಗೆ ಇದು ಮುಂದುವರಿದ ಭಾಗ 8ರಲ್ಲಿರುತ್ತೆ ನೋಡ್ರಪ್ಪು.